ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಅತಿ ಚಿಕ್ಕದಾಗಿರ್ತಕ್ಕಂಥ ವಿಚಾರಗಳು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ನಮ್ಮ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನ ಅದನ್ನು ಹುಡುಕಿ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಆಗ್ತಾವೋ ಆ ಒಂದು ಮಿಸ್ಟೇಕ್ಗಳನ್ನ ತೆಗಿಬೇಕು. ಏನು ಆ ಮಿಸ್ಟೇಕ್ ಅಂತ ಹೇಳಿದ್ರೆ, ಈಗ ಸುಮಾರು ಒಂದು ವಾರದಿಂದ ಕೆಲವರೆಲ್ಲ ನನ್ನಲ್ಲಿ ಬರೋರಿಗೆ ಸ್ವಲ್ಪ ತುಂಬ ತೊಂದರೆಗಳಾಗಿದೆ. ಯಾವುದರಿಂದ ಆಗಿದೆ ಅಂದರೆ ಪರ್ಟಿಕ್ಯುಲರಾಗಿ ಅವರು ಹಾಕಿರ್ತಕ್ಕಂಥ ರತ್ನಗಳಿಂದ ಆಗಿದೆ. ರತ್ನಗಳು, ನವರತ್ನಗಳಲ್ಲಿ ಕೆಲವರು ವೈಡೂರ್ಯ ಹಾಕ್ಕೊಂಡಿದ್ದಾರೆ, ಕೆಲವರು ಗೋಮೇಧಿಕ ಹಾಕ್ಕೊಂಡಿದ್ದಾರೆ, ಮತ್ತು ಕೆಲವರು ನೀಲ ಹಾಕ್ಕೊಂಡಿದ್ದಾರೆ. ಅಂತಹ ಒಂದು ರತ್ನಗಳನ್ನೆಲ್ಲ ಧರಿಸ್ಕೊಂಡಿದ್ದಾರೆ. ಆದರೆ ಈ ರತ್ನಗಳನ್ನೆಲ್ಲ ಅವರು ಕರೆಕ್ಟಾಗಿ ವೆರಿಫೈ ಮಾಡಿಲ್ಲ. ಆ ರತ್ನಗಳಲ್ಲಿ ಏನು ಎನರ್ಜಿ ಇದೆ, ಆ ಎನರ್ಜಿಯನ್ನು ಇವರಿಗೆ ಆ ಎನರ್ಜಿ ಸಾಕಾಗುತ್ತಾ, ಎಷ್ಟು ಪ್ರಮಾಣದಲ್ಲಿ ಆ ಒಂದು ಎನರ್ಜಿಯನ್ನು ಹಾಕ್ಕೋಬೇಕು, ಅಲ್ಲಿ ಏನು ಒಂದು ಬದಲಾವಣೆಗಳಾಗತ್ತೆ, ಅದ್ರ ಬಗ್ಗೆ ಎಲ್ಲ ಏನು ಮಾಹಿತಿ ಕೊಟ್ಟಿಲ್ಲ. ಇವರು ಒಂದು ಶಾಪಿಗೆ ಹೋದರು, ಅಲ್ಲಿ ಯಾವುದೋ ಒಂದು ರತ್ನವನ್ನು ಕೊಟ್ಟರು, ಇವರು ಒಂದು ಒಳ್ಳೆ ಡಿಸೈನಲ್ಲಿ ಮಾಡಿಸಿದ್ರು, ಹಾಕ್ಕೊಂಡ್ರು. ಅಲ್ಲಿಂದ ಇವರಿಗೆ ಸಮಸ್ಯೆ ಶುರುವಾಯಿತು. ಶುರುವಾಗಿದ್ದ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದರೆ, ಒಬ್ಬರಿಗೆ ಮನೆಯಲ್ಲಿ ಅಬೋಷನ್ಗಳಾಗಿದೆ, ಹೆಂಡತಿಗೆ 2 ಸಲ ಅಬೋಷನ್ ಆಗಿದೆ, ಮತ್ತು ಕೆಲಸ ಹೋಗಿದೆ, ಮತ್ತು ಆ್ಯಕ್ಸಿಡೆಂಟ್ಗಳಾಗಿದೆ, ತುಂಬ ಥರ ತೊಂದರೆಗಳಾಗಿದೆ, ಕಳ್ತನ ಆಗಿದೆ ಮನೆಯಲ್ಲಿ. ಇದೆಲ್ಲ ನಮ್ಮ ಯಕ್ಷಿಣಿ ವಿದ್ಯೆಯಲ್ಲಿ ಇವೆಲ್ಲವೂ ಕೂಡ ಯಾವುದರಿಂದ ಆಗಿದೆ ಅಂತ ನೋಡ್ತೀವಿ. ಆದರೆ ಕೆಲವೆಲ್ಲ ಬೇರೆ ಬೇರೆ ಸಮಸ್ಯೆಗಳಿಂದ ಆಗಿರ್ಬೋದು. ಆದರೆ ಕೆಲವು ಸಮಸ್ಯೆಗಳು ಮಾತ್ರ ಈ ಕಲ್ಲಿಂದ ಆಗಿರುತ್ತೆ. ನಾನು ಆ ಕಲ್ಲುಗಳನ್ನ ಇಮಿಡಿಯೇಟಾಗಿ ಅವ್ರ ಹತ್ರ ತೆಗೆಸ್ಬಿಟ್ಟು ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ಅವರು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ನಾನು ಸಂಪೂರ್ಣವಾಗಿ ಯಾಕೆ ಮಾಹಿತಿ ಕೊಡ್ತೀನಿ ಅಂದರೆ, ನೀವೇನಾದರೂ ಅಂಥ ಮಿಸ್ಟೇಕ್ಸ್ ಮಾಡಿದರೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೋಡಿ, ಯಾವುದೇ ಕಲ್ಲಿರ್ಬೋದು, ಆ ಕಲ್ಲು ಶುದ್ಧವಾಗಿರಬೇಕು. ಎಷ್ಟು ಕ್ಯಾರೆಟ್ ಹಾಕ್ಕೋಬೇಕು ಅಂತ ಇರುತ್ತೆ. ಕ್ಯಾರೆಟ್ ಅಂದರೆ 1 ಕ್ಯಾರೆಟಿಗೆ 200 ಮಿಲಿ. ಅದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಗಂಡು ಮಕ್ಕಳಿಗೆ 3 ಕ್ಯಾರೆಟಿಂದ ಹಿಡಿದು ಸುಮಾರು 15ರಿಂದ 20 ಕ್ಯಾರೆಟ್ ತನಕ ಅವ್ರ ಏಜ್ ಮೇಲೆ ಹಾಕ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಹೆಣ್ಣು ಮಕ್ಳಿಗಾದರೆ 0 ಪಾಯಿಂಟಿಂದ ಹಿಡಿದು 3.5 ಕ್ಯಾರೆಟ್ ತನಕ ಅವರು ಹಾಕ್ಕೋಬೋದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಈ ಥರ ಸಜೆಸ್ಟ್ ಮಾಡಬೇಕಾದ್ರೆ ಯಾವ ಕಲ್ಲು ಯಾರಿಗೆ ಸೂಕ್ತ ಅಂತಕ್ಕಂಥದ್ದು ಬಹಳ ಮುಖ್ಯ. ನಂದು ಕುಂಭರಾಶಿ, ನಾನು ನೀಲ ಹಾಕ್ಕೊಂಡ್ಬಿಡ್ತೀನಿ ಅಂದರೆ ಸಿಂಹಲಗ್ನ ಆಗಿರುತ್ತೆ. ಸಿಂಹಲಗ್ನ ಆಗಿ ಕುಂಭರಾಶಿ ಆಗಿದ್ದರೆ ನೀಲ ಹಾಕ್ಕೊಂಡಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಆ ಸಿಂಹಲಗ್ನಕ್ಕೆ ಶನಿ ಅಂತಕ್ಕಂಥವನು ಬಹಳ ಒಂದು ಮಾರಕನಾಗಿರ್ತಾನೆ, ಬಹಳ ತೊಂದರೆ ಕೊಡುವಂಥ ಗ್ರಹ ಆಗಿರ್ತಾನೆ. ಆವಾಗ ಅವರಿಗೆ ಬಹಳಷ್ಟು ತೊಂದರೆಗಳಾಗ್ಬಿಡುತ್ತೆ. ಇನ್ನು ಈ ಒಂದು ನಂದು ಕುಂಭರಾಶಿ, ನಾನು ಪುಷ್ಪರಾಗ ಹಾಕ್ಕೊಳ್ತೀನಿ. ಪುಷ್ಪರಾಗ ಹಾಕ್ಕೊಂಡ ತಕ್ಷಣ ಅವರಿಗೆ ಆರೋಗ್ಯ ಹಾಳಾಗ್ಬಿಡುತ್ತೆ. ಸೊ ಇದಕ್ಕೆ ನಾನು ಹೇಳೋದೇನಪ್ಪ ಅಂದರೆ, ನೀವು ಯಾವ ಕಲ್ಲು ಬೇಕಾದ್ರೂ ಧರಿಸ್ಕೊಳ್ಳಿ, ಆದರೆ ಅದನ್ನು ಫಸ್ಟು ಜಾತಕ ರೀತಿಯಲ್ಲಿ ಚೆಕ್ ಮಾಡಿ. ಲಗ್ನದಿಂದ ಯಾವ ಸ್ಥಾನದಲ್ಲಿ ಯಾವ ಗ್ರಹ ಬಹಳ ಬಲವಾಗಿದೆ, ಆ ಬಲ ನಮಗೆ, ಆ ಗ್ರಹ ನಮಗೆ ಮಿತ್ರನಾಗಿದೆಯಾ ಶತ್ರುವಾಗಿದೆಯಾ, ಉಚ್ಚನಾಗಿದ್ದಾನ ನೀಚನಾಗಿದ್ದಾನ, ಇವೆಲ್ಲ ಪರೀಕ್ಷೆ ಮಾಡಿಕೊಂಡು ನೀವು ಕರೆಕ್ಟಾಗಿರ್ತಕ್ಕಂಥ ಹರಳನ್ನು ಧರಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮ್ಮ ಒಂದು ಜಾತಕವನ್ನು ತೊಗೊಂಬನ್ನಿ, ಯಾವ ಕಲ್ಲನ್ನು ಧರಿಸ್ಕೋಬೇಕು, ಯಾವಾಗ ಧರಿಸ್ಕೋಬೇಕು, ಏನು ಮಂತ್ರ ಹೇಳಬೇಕು, ಯಾವ ದಿಕ್ಕಲ್ಲಿ ಕೂತ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ. ಇದರ ವಿಚಾರ ನಿಮ್ಗೇನಾದ್ರು ಬೇಕು ಅನಿಸಿದ್ರೆ, ನಾವು ನಮ್ಮ ಒಂದು ಕೆಳಗಡೆ ಕೊಡ್ತಾ ಇರ್ತಕ್ಕಂಥ ನಂಬರ್ಗೆ ನೀವು ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಖಂಡಿತ ಬನ್ನಿ. ನಿಮಗೆ ಯಾವ ಒಂದು ಅದೃಷ್ಟದ ಕಲ್ಲು ಕರೆಕ್ಟಾಗಿ ಅದೃಷ್ಟ ಕೊಡುತ್ತೆ ಅಂಥದ್ದನ್ನು ನೋಡಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಹಾಕ್ಕೊಳ್ಳಿ. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೆ ಯಾವುದ್ಯಾವುದನ್ನೋ ಹಾಕ್ಕೊಂಡು ಈ ಎಲ್ಲ ದೊಡ್ಡ ವ್ಯಾಪಾರ ಸ್ಕ್ಯಾಮ್ ಆಗಿಬಿಟ್ಟಿದೆ. ಅದಕ್ಕೆ ಕಲ್ಲಿಗೆ ಅಂತಲೇ ಒಂದು ದೊಡ್ಡ ಕಲ್ಲಂಗಡಿ ಮಾಡಿ ಅಲ್ಲೊಂದು 4 ಜನ ಜ್ಯೋತಿಷನ ಕೂರಿಸಿ ಬಾಯಿಗೆ ಬಂದಿದ್ದ ಕಲ್ಲೆಲ್ಲ ಕೊಟ್ಬಿಟ್ಟು ಒಂದಷ್ಟು ಅಧ್ವಾನ ಮಾಡ್ತಾಯಿದ್ದಾರೆ. ಅಂಥದ್ದು ಬೇಡ. ಕರೆಕ್ಟಾಗಿ ನಾವು ಯಾವುದನ್ನು ಹಾಕ್ಕೋಬೇಕು ಅಂತ ಹೇಳ್ತೀವೋ ಅದನ್ನು ಮಾತ್ರ ಹಾಕ್ಕೊಳ್ಳಿ. ನಿಮಗೆ ಬಹಳವಾಗಿ ಅದ್ಭುತವಾಗಿ ಅನುಕೂಲ ಆಗುತ್ತೆ. ಕೆಲವೆಲ್ಲ ಕಲ್ಲು ಏನಾಗುತ್ತೆ ಅಂದರೆ ಎಲ್ಲರಿಗೂ ಶೂಟೇಬಲ್ ಆಗುತ್ತೆ. ಈಗ ಜಲನೀಲ, ಆ ಜಲನೀಲ ಅಂತಕ್ಕಂಥ ಕಲ್ಲು ಯಾರೇ ಹಾಕಿದ್ರೂ ಕೂಡ ಅವ್ರಿಗೆ ಅದೃಷ್ಟ, ಅನುಕೂಲ,
ಅಭಿವೃದ್ಧಿ ನೋಡಿ, ನಾವು ಭೂಮಿ ಕೆಳಗಡೆ ಹಾಕಿದ್ದೀವಿ, ಅದು ಬಹಳವಾಗಿ ಅವರಿಗೆ ಅನುಕೂಲ ಆಗೋಗಿದೆ. ಅಲ್ಲಿ ತುಂಬ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಹಾಕಿಸಿ ಅಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿದ್ವಿ. ಆ ರೀತಿಯಲ್ಲಿ ಇರ್ತಕ್ಕಂಥ ಕಲ್ಲನ್ನ ಯಾರು ಬೇಕಾದ್ರೂ ಹಾಕ್ಕೋಬೋದು. ಅದೇ ನವರತ್ನಗಳಲ್ಲಿ ಈ ರೂಬಿ ಅಂದರೆ ಮಾಣಿಕ್ಯ ಇರ್ಬೋದು, ಮುತ್ತಿರ್ಬೋದು, ಅಥವಾ ಹವಳ ಇರ್ಬೋದು, ಅಥವಾ ಪಚ್ಚೆ ಇರ್ಬೋದು, ಅಥವಾ ಪುಷ್ಪರಾಗ ಇರ್ಬೋದು, ವಜ್ರ ಇರ್ಬೋದು, ನೀಲ ಇರ್ಬೋದು, ಗೋಮೇಧಿಕ ಇರ್ಬೋದು, ವೈಡೂರ್ಯ ಇರ್ಬೋದು, ಇವೆಲ್ಲ ನವರತ್ನಗಳು. ಆ ನವರತ್ನಗಳನ್ನ ನೀವು ಹಾಕ್ಕೋಬೇಕಾದ್ರೆ ಮಾತ್ರ ಕರೆಕ್ಟಾಗಿ ಅಸ್ಟ್ರಾಲಜಿಯರ್ ಹತ್ರ ತೋರಿಸಿ, ಇಲ್ಲಾಂದರೆ ಬನ್ನಿ ಪ್ರಶ್ನೆ ಹಾಕಿ ನೋಡಿ ನಿಮಗೆ ಯಾವ ಕಲ್ಲು ಅದೃಷ್ಟ ಬರುತ್ತೆ ಅನ್ನೋದನ್ನು ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ